ಇನ್ನೇನು 2 ದಿನಗಳಲ್ಲಿ ನಮಗೆ ಮಕರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನಾವು ಗೋಡೆ ಮೇಲೆ ಕ್ಯಾಲೆಂಡರ್ ಬದಲಾದರೆ ಹಬ್ಬಗಳನ್ನು ಆಚರಣೆ ಮಾಡೋದಿಲ್ಲ. ನಮ್ಮ ಹಿಂದೂಗಳು ಯಾವ ರೀತಿಯಾಗಿ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ಅಂತೇಳಿದರೆ ಅದಕ್ಕೆ ಆದ ಒಂದು ಮಹತ್ವ ಮತ್ತು ವೈಜ್ಞಾನಿಕ ಕಾರಣ, ಮತ್ತು ಹಿಂದೂಗಳು ಯಾವ ಹಬ್ಬವನ್ನು ಸುಮ್ಮನೆ ಆಚರಣೆ ಮಾಡೋದಿಲ್ಲ. ಅದಕ್ಕೆ ಅದರದೇ ಆದಂಥ ಒಂದು ವೈಜ್ಞಾನಿಕ ಕಾರಣ, ಧಾರ್ಮಿಕ ಮಹತ್ವ ಮತ್ತು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದೇ ರೀತಿಯಾಗಿ ಈ ಒಂದು ಮಕರ ಸಂಕ್ರಮಣ ಕಾಲವನ್ನು ಬಂದು ಪರಮ ಪವಿತ್ರ ಕಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಅದು ಪುರಾಣಗಳಲ್ಲೂ ಸಹ ಉಲ್ಲೇಖ ಆಗಿದೆ ಸ್ನೇಹಿತರೆ. ಈ ಒಂದು ಮಕರ ಸಂಕ್ರಾಂತಿಗೆ ಏನೆಲ್ಲ ವೈಜ್ಞಾನಿಕ ಕಾರಣ ಇದೆ, ಮಕರ ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡೋದು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಸೊ ಇದಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಪುರಾಣ ಕಾಲದಲ್ಲಿ ನೋಡೋದಾದರೆ ಅದರಲ್ಲೂ ನಾವು ಮಹಾಭಾರತವನ್ನು ತಗೊಂಡಾಗ, ಸೊ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಭೀಷ್ಮ ಅವರು ಇಚ್ಛಾಮರಣವನ್ನು ಹೊಂದಿರ್ತಾರೆ. ಸೊ ಅವರು ಅರ್ಜುನನ ಬಾಣಗಳ ಮೇಲೆ ಮಲಗಿರ್ತಾರೆ ಸ್ನೇಹಿತರೆ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಪಿತಾಮಹ ಭೀಷ್ಮರು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಭೀಷ್ಮ ಪಿತಾಮಹರು ಉತ್ತರಾಯಣ ಆರಂಭ ಆಗುವವರೆಗೆ ಕಾಯ್ತಾರೆ. ಅವರ ಜೀವವನ್ನು ಅವರು ಬಿಗಿಯಾಗಿ ಇಟ್ಕೊಂಡಿರ್ತಾರೆ. ಅವರಿಗೆ ಇಚ್ಛಾಮರಣ ಇರುತ್ತೆ. ಅವರು ಯಾವ ಸಂದರ್ಭದಲ್ಲಿ ನಮಗೆ ಸಾಕು ಅಂತ, ಈ ಜೀವ ಸಾಕು ಅಂತ ಹೇಳುತ್ತೋ ಆವತ್ತಿನ ದಿನ ಅವರು ದೇಹವನ್ನು ತ್ಯಾಗ ಮಾಡ್ಬೋದು. ಸೊ ಆ ಒಂದು ಇಚ್ಛಾಮರಣದ ಶಕ್ತಿ ಪಿತಾಮಹ ಭೀಷ್ಮರವರಿಗೆ ಇರುತ್ತೆ. ಸೊ ಅವರು ಶರಶಯನದ ಮೇಲೆ ಮಲಗಿರ್ತಾರೆ ಸ್ನೇಹಿತರೆ. ಅದು ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ಅವರ ದೇಹವನ್ನು ತ್ಯಾಗ ಮಾಡೋದಿಲ್ಲ. ಉತ್ತರಾಯಣ ಪುಣ್ಯಕಾಲ ಮಕರ ಸಂಕ್ರಾಂತಿಯ ದಿನ ಮುಕ್ತಿಯ ಕಾಲ ಅಂತ ನಾವು ಅದಕ್ಕೆ ಕರೆಯೋದು. ಸೊ ಆವತ್ತಿನ ದಿನ ಪಿತಾಮಹ ಭೀಷ್ಮರು ತಮ್ಮ ದೇಹವನ್ನು ತ್ಯಾಗವನ್ನು ಮಾಡ್ತಾರೆ. ಸೊ ಇನ್ನೊಂದು ನೋಡೋದಾದರೆ, ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ವಂಶಜರಿಗೆ ಮುಕ್ತಿಯನ್ನು ಕೊಡಲು ಭೂಮಿಗೆ ಬಂದ ದೇವಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಗಳ ಆಶ್ರಮವನ್ನು ಪ್ರವೇಶ ಮಾಡ್ತಾಳೆ. ಸೊ ಆ ದಿನವೂ ಕೂಡ ಉತ್ತರಾಯಣ ಪುಣ್ಯಕಾಲ ಆಗಿರುತ್ತೆ ಸ್ನೇಹಿತರೆ. ಈ ದಿನದಲ್ಲಿ ಬೇಸಿಗೆ ಸ್ವಲ್ಪ ಹೆಚ್ಚಿರುತ್ತೆ. ಅಂದರೆ ನಮಗೆ ಚಳಿಗಾಲದಲ್ಲಿ ರಾತ್ರಿ ಜಾಸ್ತಿ ಇರುತ್ತೆ. ಈ ಒಂದು ಮಕರ ಸಂಕ್ರಾಂತಿಯ ಕಾಲ ಏನು ಬರುತ್ತಲ್ವ, ಸೊ ಮಕರ ಸಂಕ್ರಾಂತಿಗೆ ಚಳಿ ಕಡಿಮೆ ಆಗುತ್ತೆ. ಚಳಿ ಕಡಿಮೆ ಆದಾಗ ನಮಗೇನಾಗುತ್ತೆ, ಅಲ್ಲಿ ಹಗಲು ಜಾಸ್ತಿ ಇರುತ್ತೆ ಮತ್ತು ರಾತ್ರಿ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ನೋಡೋದಾದರೆ ನಮ್ಮ ಭಾರತದಲ್ಲಿ ಈ ಒಂದು ಮಕರ ಸಂಕ್ರಾಂತಿಯನ್ನು ಬಂದು ನಾವು ಸುಗ್ಗಿ ಕಾಲ ಅಂತ ಹೇಳಿಬಿಟ್ಟೆ ಕರಿತೀವಿ. ಸುಗ್ಗಿ ಆಚರಣೆ ಅಂತ ಹೇಳಿಬಿಟ್ಟೆ ಕರಿತೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಆಚರಣೆಯನ್ನು ಮಾಡ್ತಕ್ಕಂಥ ಈ ಒಂದು ದಿನ ಅಂತ ಹೇಳಿದರೆ, ಈ ಒಂದು ಸಂಕ್ರಾಂತಿ ಅಂತ ಹೇಳಿದರೆ ತಪ್ಪಾಗಲ್ಲ ಸ್ನೇಹಿತರೆ. ಸ್ಕಂದ ಪುರಾಣದ ಪ್ರಕಾರ ಮಕರ ಸಂಕ್ರಾಂತಿಯ ದಿನ ಎಳ್ಳು, ಬೆಲ್ಲ, ಅಕ್ಕಿ, ಬಟ್ಟೆ, ಹಸುಗಳನ್ನು ದಾನ ಮಾಡ್ತಾರೆ. ಯಾಕಂದರೆ ಇದೊಂದು ಪುಣ್ಯ ಕಾಲ ಆಗಿದೆ. ಮೋಕ್ಷ ಮತ್ತು ಮುಕ್ತಿ ಸಿಗ್ತಕ್ಕಂಥ ಒಂದು ಕಾಲ ಆಗಿದೆ. ನಾವಿಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಿಗೂ ನಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ದಾನಗಳನ್ನು ಮಾಡ್ತಾರೆ. ಇವಲ್ಲದೆ ಪಾಪನಾಶ ಮತ್ತು ಪುಣ್ಯಕಾಲ ಅಂತ ಹೇಳಿಬಿಟ್ಟು ಸಹ ಇದನ್ನು ಕರೀತಾರೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ದಾನ ಮಾಡಿದವನು ಸೂರ್ಯಲೋಕವನ್ನು ಪ್ರವೇಶ ಪಡಿತಾನೆ ಅಂತ ಹೇಳಿಬಿಟ್ಟು ನಮ್ಮ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಸ್ನೇಹಿತರೆ. ಇದು ಭವಿಷ್ಯ ಪುರಾಣ ಅಂತಲೇ ಕರೀತಾರೆ. ಇಲ್ಲಿ ಯಾವುದನ್ನು ನಮ್ಮ ಹಿಂದೂಗಳ ಆಚರಣೆಯನ್ನು ನೀವು ನೋಡೋದಾದರೆ ಯಾವುದನ್ನು ಯಾರು ಸುಮ್ಮನೆ ಆಚರಣೆ ಮಾಡೋದಿಲ್ಲ. ಅದಕ್ಕೆ ಆದಂಥ ಒಂದು ಮಹತ್ವವಿದೆ, ಅದಕ್ಕೆ ಆದಂಥ ಒಂದು ವಿಶೇಷತೆ ಇದೆ ಸ್ನೇಹಿತರೆ. ಮತ್ತು ಈ ಒಂದು ಮಕರ ಸಂಕ್ರಮಣ ದಿನದಂದು ನಾವು ನದಿ ಸ್ನಾನವನ್ನು ಮಾಡ್ತೀವಿ, ಗಂಗಾ ಸ್ನಾನ ಅಂತ ಕರಿತೀವಿ. ಈ ಒಂದು ಗಂಗಾ ಸ್ನಾನ ಮಾಡಿದರೆ ನಮಗೆ ಸರ್ವ ಪಾಪ ನಿವಾರಣೆ ಆಗುತ್ತೆ. ಅದಕ್ಕಾಗಿಯೇ ಉತ್ತರ ಭಾರತದಲ್ಲಿ ಕುಂಭಮೇಳ ಅಂತ ಹೇಳ್ಬಿಟ್ಟು ವಿಶೇಷ ಸ್ನಾನವನ್ನೇ ಮಾಡ್ತಾರೆ. ಮತ್ತು ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮಗೆ ಏನು, ಅದು ಎಳ್ಳು ಬೆಲ್ಲ ಯಾಕೆ ಕೊಡಬೇಕು ನಾವು, ಅದರ ಒಂದು ವೈಜ್ಞಾನಿಕ ಕಾರಣ ಏನು ಅಂತ ನೋಡೋದಾದರೆ, ಪುರಾಣಗಳಲ್ಲಿ ಎಳ್ಳನ್ನು ಯಮದೇವರೊಂದಿಗೆ ಸಂಪರ್ಕ ಮಾಡ್ತಾರೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ದಾನ ಮಾಡೋದ್ರಿಂದ ಭಯದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ನೋಡೋದಾದರೆ, ನಾವು ಈ ಒಂದು ಚಳಿಗಾಲದಲ್ಲಿ ನಮ್ಮ ತ್ವಚೆ ಎಲ್ಲ ತುಂಬ ಬಿರುಕು ಬಿಟ್ಟಂಗಾಗಿರುತ್ತೆ. ಸೊ ಅದರಿಂದ ನಾವು ಅತಿ ಹೆಚ್ಚವಾಗಿ ಎಳ್ಳಲ್ಲೂ ಎಣ್ಣೆ ಇರುತ್ತೆ, ಶೇಂಗಾದಲ್ಲೂ ಎಣ್ಣೆ ಇರುತ್ತೆ, ಮತ್ತು ಒಣ ಕೊಬ್ಬರಿಯಲ್ಲೂ ನಮಗೆ ಎಣ್ಣೆ ಅಂಶ ಇರೋದ್ರಿಂದ ಇದೆಲ್ಲೂ ನಮ್ಮ ತ್ವಚೆಗಳಿಗೆ, ಅಂದರೆ ನಮ್ಮ ಒಂದು ಚರ್ಮಕ್ಕೆ ಒಂದು ಮೃದುತ್ವವನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಎಳ್ಳು ಬೆಲ್ಲ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಸಹ ನಾವು ಈ ಒಂದು ಮಕರ ಸಂಕ್ರಾಂತಿಯ ದಿನ ಆಚರಣೆ ಮಾಡ್ತೀವಿ. ಪುರಾಣಗಳ ಪ್ರಕಾರ ಮಕರ ಸಂಕ್ರಾಂತಿ ಅಂತ ಹೇಳಿದರೆ ಸೂರ್ಯನ ದೈವಿಕ ಚಲನೆ ಪ್ರಾರಂಭವಾಗುತ್ತೆ. ಅಂದರೆ ಸೂರ್ಯ ಬಂದು ತನ್ನ ಪಥವನ್ನು ಬದಲಾವಣೆಯನ್ನು ಮಾಡ್ತಾನೆ. ಸೊ ಹಾಗಾಗಿ ಉತ್ತರಾಯಣ ಪವಿತ್ರ ಆರಂಭ, ದಾನ, ಸ್ನಾನ, ಜಪ ತಪಗಳಿಗೆ ಶ್ರೇಷ್ಠ ದಿನ ಅಂತ ಹೇಳಿಬಿಟ್ಟೆ ನಾವು ಇದನ್ನು ಕರಿತೀವಿ ಸ್ನೇಹಿತರೆ. ಈ ಒಂದು ಮಕರ ಸಂಕ್ರಾಂತಿಗೆ ಬಂದು ತುಂಬ ವಿಶೇಷವಾದ ಒಂದು ಆಚರಣೆಯನ್ನು ಮಾಡ್ತಾರೆ. ಇದೆಲ್ಲ ಒಂದು ಬದಿಗೆ ಇಟ್ಟರೆ ನಾವು ನಮ್ಮ ಒಂದು ರೈತರು ಬಂದು ಸುಗ್ಗಿ ಆಚರಣೆ ಅಂತ ಹೇಳ್ಬಿಟ್ಟೆ ಮಾಡ್ತಾರೆ, ಒಂದು ಸುಗ್ಗಿ ಕಾಲ ಅಂತ ಹೇಳಿಬಿಟ್ಟೆ ಮಾಡ್ತಾರೆ. ಸೊ ಈ ವರ್ಷದ 2026 ನಮ್ಮ ರೈತರಿಗೆ ಅತಿ ಹೆಚ್ಚು ಸುಗ್ಗಿ ಸಮೃದ್ಧಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.